ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ತಿರುಗೇಟು. ಶಾರದಾರವರು ಒಬ್ಬ ಹೆಸರಾಂತ ಸಂಗೀತ ಟೀಚರ್ ಆಗಿದ್ದರು. ಅವರು ಶಾಲೆಗೆ ಹೋಗಿ ಸಂಗೀತ ಹೇಳಿಕೊಡುವುದಲ್ಲದೆ ಮನೆಯಲ್ಲಿಯೂ ಮಕ್ಕಳಿಗೆ ಸಂಗೀತ ಹೇಳಿಕೊಡುತ್ತಿದ್ದರು. ಅವರ ಬಳಿಗೆ ಮಕ್ಕಳು ವಯಸ್ಸಿನ ಮಿತಿಯಿಲ್ಲದೆ ಸಂಗೀತ ಕಲಿಯಲು ಬರುತ್ತಿದ್ದರು. ತುಂಬ ನಿಷ್ಠಾವಂತರಾಗಿ ಅವರಿಗೆ ಸಂಗೀತವನ್ನು ಹೇಳಿಕೊಡುತ್ತಿದ್ದರು. ಶಾರದಾ ಟೀಚರ್ಗೆ ಈಗ 30 ವರ್ಷ. ಅವರ ಪತಿ ಮುಂಬೈಯಲ್ಲಿ ಅಂಗಡಿ ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದರು. ತಿಂಗಳಿಗೊಮ್ಮೆ ಬಂದು ಹೋಗುತ್ತಿದ್ದರು. ವಿವಾಹವಾಗಿ 4 ವರ್ಷವಾದರೂ ಇನ್ನೂ ಮಕ್ಕಳಾಗಿರಲಿಲ್ಲ. ಇದರಿಂದ ತುಂಬ ನೊಂದುಕೊಂಡಿದ್ದರು. ಶಾರದಾಳ ಪತಿ ಈ ಸಾರಿ ಮುಂಬೈಗೆ ಹೋಗಿ 2 ತಿಂಗಳಾಗಿತ್ತು. ಊರಿಗೆ ಬರಲು ಸಮಯವೇ ದೊರಕಿರಲಿಲ್ಲ. ಅದೊಂದು ದಿನ ಶಾರದಾ ಶಾಲೆಯ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ದಾರಿಯ ಮಧ್ಯೆ ನಂಜುಂಡ ಮಾತನಾಡುತ್ತಾ, ಶಾರದಾ ಟೀಚರ್, ನಿಮ್ಮ ಬಳಿ ಸಂಗೀತ ಕಲಿಯಲು ಲತಾಳ ಮಗ ವಿನೋದ್ ಬರುತ್ತಿದ್ದಾನಾ ಎಂದು ಕೇಳುವಾಗ, ಹೌದು ನಂಜುಂಡ, ಅವನು ತುಂಬ ಚೆನ್ನಾಗಿ ಸಂಗೀತ ಹೇಳುತ್ತಾನೆ. ಆದ್ದರಿಂದ ನಾನೇ ಅವನಿಗೆ ಸಂಜೆ ಸಂಗೀತ ತರಗತಿ ಹೇಳಿಕೊಡುತ್ತಿದ್ದೇನೆ. ಅವನಿಗೆ ಸ್ವಲ್ಪ ಸಹಾಯ ಮಾಡಿದರೆ ಮುಂದೆ ಒಂದು ದಿನ ಅವನು ಒಬ್ಬ ಖ್ಯಾತ ಸಂಗೀತಗಾರನಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎನ್ನುವಾಗ ನಂಜುಂಡ ಅವಳ ಮಾತನ್ನೇ ಬೆರಗಾಗಿ ಕೇಳುತ್ತಿದ್ದನು. ಅಷ್ಟರಲ್ಲಿ ನಂಜುಂಡ ಸಂಗೀತ ಹೇಳುವುದರಲ್ಲಿ ಮಾತ್ರವಲ್ಲ, ಅವನು ಎಲ್ಲ ರೀತಿಯಲ್ಲಿ ತುಂಬ ಹುಷಾರಾಗಿದ್ದಾನೆ. ನೀವು ಹುಷಾರಾಗಿದ್ದರೆ ಒಳ್ಳೆಯದು ಎನ್ನುತ್ತಾ ಹುಸಿ ನಗು ನಗುವನು. ಅವನ ಮಾತಿನಿಂದ ಶಾರದಾಳಿಗೆ ತುಸು ಕೋಪ ಬಂದು, ಯಾಕೆ ನಂಜುಂಡ ಈ ರೀತಿ ಮಾತನಾಡುತ್ತಿದ್ದೀಯಾ, ಏನು ವಿಷಯ ಎಂದು ಕೇಳುವಾಗ, ಹಾಗೇನಿಲ್ಲ ಶಾರದಾ ಮೇಡಮ್, ನಿಮ್ಮ ಗಂಡ ದೂರದ ಊರಿನಲ್ಲಿ ಇರೋದು, ದಿನವೂ ನಿಮ್ಮ ಬಳಿ ಇರೋದಿಲ್ಲ. ತಿಂಗಳಿಗೊಮ್ಮೆಯೋ 2 ತಿಂಗಳಿಗೊಮ್ಮೆಯೋ ಬರುತ್ತಾರೆ. ಪರಿಸ್ಥಿತಿ ಹೀಗಿರುವಾಗ ನಿಮಗೂ ಒಬ್ಬ ಸಹಪಾಠಿಯ ಅವಶ್ಯಕತೆ ಇರುತ್ತದೆ ಅಲ್ಲವಾ? ನಿಮಗಿಂತ ಸಣ್ಣವರಾದರೆ ನಿಮಗೂ ತೊಂದರೆ ಇರೋದಿಲ್ಲ ಅಲ್ಲವಾ? ಅದು ಅಲ್ಲದೆ ವಿನೋದನ ತಾಯಿ ವ್ಯಭಿಚಾರಿ ಕೆಲಸ ಮಾಡುವುದರಲ್ಲಿ ನಿಪುಣೆ. ತಾಯಿಯೇ ಇಂತಹ ಕೆಲಸ ಮಾಡುತ್ತಿರುವಾಗ ಮಗ ಇನ್ನೂ ಹೇಗೆ ಇರಬಹುದು ಎನ್ನುತ್ತಾ ನಗುವನು. ಶಾರದಾಳಿಗೆ ಅವನ ಮಾತುಗಳನ್ನು ಕೇಳಿ ನಿಂತಲ್ಲಿಯೇ ಭೂಮಿ ಕುಸಿಯುವಂತೆ ಭಾಸವೆನಿಸಿತ್ತು. ನಡೆಯಲಿ ನಿಮ್ಮ ಆಟ. ಈಗಿನ ಕಾಲದಲ್ಲಿ ಅಕ್ರಮ ಸಂಬಂಧವೇನೂ ಹೆಚ್ಚು ಕಾಲ ನಡೆಯುವುದಿಲ್ಲ. ಜೋಪಾನವಾಗಿದ್ದರೆ ನಿಮಗೆ ಒಳ್ಳೆಯದು ಎನ್ನುವಾಗ ಶಾರದಾ ಕೋಪದಿಂದ ಅವನ ಕೆನ್ನೆಗೆ ಒಂದು ಬಾರಿಸುವಳು. ಛೀ, ಎಂತಹ ಮಾತನಾಡುತ್ತೀಯ ನಂಜುಂಡ, ಕೇಳೋದಕ್ಕೆ ಅಸಹ್ಯ. ಹೀಗೆಲ್ಲ ಒಬ್ಬ ಮಹಿಳೆಯ ಮುಂದೆ ಮಾತನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ತನ್ನವರು ಅಂತ ಯಾರೂ ಇಲ್ಲದ ಆ ವಿನೋದನಿಗೆ ನಾನು ಸಂಗೀತ ಹೇಳಿಕೊಡುತ್ತಿರುವುದು ಇಷ್ಟೊಂದು ದೊಡ್ಡ ತಪ್ಪಾಗಿ ಹೋಗಿದೆಯಾ? ಅವನು ಒಬ್ಬ ಸಣ್ಣ ಹುಡುಗ. ಈಗ ಅವನು ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ಸಂಗೀತದಲ್ಲಿ ಒಳ್ಳೆಯ ನಿಪುಣತೆ ಇದೆ. ಆದ್ದರಿಂದ ಅವನಿಗೆ ಸಹಾಯ ಮಾಡುತ್ತಿದ್ದೇನೆಯೇ ಹೊರತು ಬೇರೆ ಯಾವುದೇ ಉದ್ದೇಶ ನನಗಿಲ್ಲ. ನಿನ್ನೊಂದಿಗೆ ಏನು ಮಾತು? ನಿನ್ನ ಬಗ್ಗೆ ಯೋಚಿಸುವಾಗಲೇ ನನಗೆ ಅಸಹ್ಯ ಎನಿಸುತ್ತದೆ ಎನ್ನುವಾಗ ನಂಜುಂಡ ನಾಚಿಕೆ ಇಲ್ಲದೆ, ನೋಡಿ ಶಾರದಾ ಮೇಡಮ್, ನೀವು ಅವನಿಗೆ ಹೆಚ್ಚಿನ ಸಹಾಯ ಮಾಡೋದೇನು ಬೇಡ. ಒಬ್ಬಂಟಿಯಾಗಿರುವ ನೀವು ಹದಿಹರೆಯದ ಒಬ್ಬ ಹುಡುಗನಿಗೆ 9 ಗಂಟೆಯವರೆಗೆ ಸಂಗೀತ ಹೇಳಿಕೊಡುವುದೇನೆಂದರೆ ಯಾರು ತಾನೇ ನಂಬುತ್ತಾರೆ? ಇಷ್ಟೆಲ್ಲ ಅರ್ಥ ಮಾಡಿಕೊಳ್ಳದೆ ಇರೋದಕ್ಕೆ ನಾವೇನು ತಲೆಯಲ್ಲಿ ಬುದ್ಧಿ ಇಲ್ಲದೆ ಕುಳಿತಿಲ್ಲ. ನಮಗೂ ಎಲ್ಲ ಅರ್ಥವಾಗುತ್ತೆ. ಮತ್ತೆ ಅವನು ಮತ್ತು ಅವನ ತಾಯಿಯ ವಿಷಯ ಇಡೀ ಊರಿಗೆ ಗೊತ್ತು. ಹಾಗಿದ್ದ ಮೇಲೆ ಅವರ ಬಗ್ಗೆ ನೀವು ಹೆಚ್ಚಿನದೇನು ನನಗೆ ತಿಳಿಸಲು ಬರಬೇಡಿ. ನಿಮಗಿಂತ ಮುಂಚಿನಿಂದಲೇ ನಾನು ಅವರನ್ನು ನೋಡುತ್ತಿದ್ದೇನೆ ಎನ್ನುವನು. ಅದು ಯಾವನೋ ಜೊತೆಯಲ್ಲಿ ಓಡಿ ಹೋಗಿ ಯಾರದೋ ಮಗುವಿಗೆ ತಾಯಿಯಾಗಿ ಅವನು ಕೈಕೊಟ್ಟಾಗ ಪುನಃ ಇದೇ ಊರಿಗೆ ಬಂದು ಮಗನೊಂದಿಗೆ ವಾಸವಾಗಿದ್ದಾಳೆ ಲತಾ. ಅವಳಿಗೆ ತನ್ನದೇ ಕೆಲಸ ಅಂತ ಯಾವುದೂ ಇಲ್ಲ.
ಈಗಲೂ ಅವಳ ಮನೆಗೆ ಯಾರ್ಯಾರೋ ಕೆಲವು ಗಂಡಸರು ಹೋಗಿ ಬರುತ್ತಿದ್ದಾರೆ ಎಂಬುವ ವಿಷಯ ಎಲ್ಲರಿಗೂ ತಿಳಿದಿದೆ. ಅಂತಹ ಕುಟುಂಬಕ್ಕೆ ನೀನೇನು ಸಹಾಯ ಮಾಡಿ ದೊಡ್ಡ ಹೆಸರು ಪಡೆಯಬೇಕು ಅಂತ ಕನಸು ಕಾಣುತ್ತಿದ್ದೀಯಾ? ಹಾಗೇನಾದರೂ ಇದ್ದರೆ ಅದನ್ನೆಲ್ಲ ನಿನ್ನ ಮನಸ್ಸಿನಲ್ಲಿಯೇ ಇಟ್ಟುಕೋ ಎನ್ನುವಾಗ ಶಾರದಾ ನಂಜುಂಡನನ್ನು ಕೋಪದಿಂದ ಕೆಂಡ ಕಣ್ಣುಗಳಿಂದ ನೋಡಿ ಮುಂದಕ್ಕೆ ನಡೆಯುವಳು. ಅಷ್ಟರಲ್ಲಿ ಅವಳ ಪಕ್ಕದಲ್ಲಿ ಬಂದು ನಿಂತ ಒಬ್ಬ ವೃದ್ಧರು ಏನಾಯ್ತಮ್ಮ ಎಂದು ಕೇಳುವಾಗ ನಿಂತಲ್ಲಿಯೇ ಕಣ್ಣೀರು ಬರುತ್ತಿದ್ದರು ಏನೊಂದು ತೋರಿಸಿಕೊಳ್ಳದೆ ಹಾಗೇನಿಲ್ಲ ತಾತ ಎಂದು ಮುಂದಕ್ಕೆ ನಡೆಯುವಳು. ನಂಜುಂಡನ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸುತ್ತಾ ಶಾರದಾ ಮನೆಯ ಕಡೆಗೆ ಬರುವಳು. ಅವಳು ಬಂದು ಬಾಗಿಲು ತೆರೆಯುತ್ತಲೇ ಹಿಂದಿನಿಂದ ಲತಾ ಮತ್ತು ವಿನೋದ್ ಬರುವರು. ಲತಾ ಅವರನ್ನು ಕಂಡಿದ್ದೆ ಶಾರದಾ ಮೇಡಮ್ ತನ್ನ ಮನಸ್ಸಿನಲ್ಲಿದ್ದ ಬೇಸರವನ್ನು ಬದಿಗಿಟ್ಟು, ಓಹೋ ಇದೇನಿದು, ತಾಯಿ ಮಗ ಇವತ್ತು ಬೇಗ ಬಂದಿದ್ದೀರಲ್ಲ, ಇಂದು ನನಗೆ ಶಾಲೆಯಿಂದ ಬರುವಾಗ ಸ್ವಲ್ಪ ತಡವಾಯಿತು ಎನ್ನುತ್ತಾ ಇಬ್ಬರನ್ನು ಒಳಕರೆಯುವಳು. ಲತಾ, ಇವತ್ತು ನೀವಿಬ್ಬರು ನಮ್ಮ ಮನೆಯಲ್ಲಿ ವಿನೋದನ ಸಂಗೀತ ಕ್ಲಾಸ್ ಮುಗಿಸಿ ಊಟ ಮಾಡಿಯೇ ಹೋಗಬೇಕು ಎನ್ನುವಾಗ ಮಧ್ಯೆಯೇ ಬಾಯಿ ಹಾಕಿ ಲತಾ, ಬೇಡ ಶಾರದಾ ಮೇಡಮ್, ನಾವು ಇನ್ನೂ ಇಲ್ಲಿಗೆ ಬರುವುದಿಲ್ಲ. ಸುಮ್ಮನೆ ನಮ್ಮಿಂದಾಗಿ ಊರಿನವರ ಕೆಟ್ಟ ದೃಷ್ಟಿಗೆ ನೀವು ಗುರಿಯಾಗುತ್ತಿದ್ದೀರಾ. ಇದನ್ನೆಲ್ಲ ನೋಡಿ ಸಹಿಸಿಕೊಳ್ಳುವ ಶಕ್ತಿ ನಮಗಿಲ್ಲ. ನನ್ನ ಮಗನಿಗೆ ನೀವು ಒಳ್ಳೆಯ ಸಂಗೀತ ಹೇಳಿಕೊಡುತ್ತಿದ್ದೀರಾ. ಅದೂ ಅಲ್ಲದೆ 1 ರೂಪಾಯಿ ಸಂಬಳವನ್ನು ಪಡೆಯದೆ ಹೇಳಿಕೊಡುತ್ತಿದ್ದಾರೆ. ಈ ನಿಮ್ಮ ಸಹಾಯಕ್ಕೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ. ಲತಾಳ ಬೇಸರದ ಮಾತುಗಳು ಶಾರದಾಳಿಗೆ ಸೂಜಿಯಂತೆ ಚುಚ್ಚಿತು. ಶಾರದಾ ಲತಾಳ ಬಳಿ, ಹಾಗಿದ್ದರೆ ಇಂತಹ ಕಟ್ಟುಕತೆಗಳು ನಿಮ್ಮ ಕಿವಿಗೂ ಬಿದ್ದಿದೆ ಅಲ್ಲವಾ? ಇದನ್ನೆಲ್ಲ ನೀವು ದೊಡ್ಡ ವಿಷಯ ಮಾಡಲೇಬೇಡಿ. ವಿನೋದ್ ಓದಿನಲ್ಲಿ ಮತ್ತು ಸಂಗೀತದಲ್ಲಿ ತುಂಬ ಚುರುಕಾಗಿದ್ದಾನೆ. ಅವನಿಗೆ ಸಂಗೀತ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅವರು ಯಾರ ಮಾತಿಗೆ ತಲೆ ಕೊಡಬೇಡಿ. ಆ ನಂಜುಂಡನ ಮಾತು ಕೇಳಿ ನೀವು ಬೇಸರ ಪಡಬೇಡಿ. ಕೆಲವು ದಿನದ ಹಿಂದೆ ಅವನು ನನ್ನೊಂದಿಗೆ ಬೇರೆ ರೀತಿಯಲ್ಲಿ ವರ್ತಿಸಲು ಬಂದಿದ್ದ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೆ. ಅದರ ನಂತರ ಅವನಿಗೆ ನನ್ನೊಂದಿಗೆ ಸಹಿಸಲು ಅಸಾಧ್ಯವಾದ ಕೋಪ. ಅದನ್ನು ನಿಮ್ಮ ಮೂಲಕ ತೀರಿಸಿಕೊಳ್ಳುತ್ತಿದ್ದಾನೆ ಅಷ್ಟೆ. ನೀವು ಅದನ್ನೆಲ್ಲ ದೊಡ್ಡ ವಿಷಯ ಮಾಡಲೇಬೇಡಿ. ವಿನೋದ್ ಹೇಗೆ ಸಂಗೀತ ಕಲಿಯಲು ಬರುತ್ತಿದ್ದಾನೆ ಅದೇ ರೀತಿ ಮುಂದುವರಿಯಲಿ, ಅವನನ್ನು ತಡೆಯಬೇಡಿ ಎನ್ನುವಳು. ಎಲ್ಲರೂ ಸೇರಿ ನನಗೆ ಮೋಸ ಮಾಡಿದರು ಮೇಡಮ್. ನಾನು ಒಬ್ಬನನ್ನು ತುಂಬ ಪ್ರೀತಿಸಿ ಜೀವನ ಸಾಗಿಸಲು ಅಂತಲೇ ಅವನ ಜೊತೆ ಓಡಿ ಹೋಗಿದ್ದು. ಆದರೆ ಅವನು ಕಪಟ ಪ್ರೀತಿ ತೋರಿ ನನ್ನನ್ನು ಯಾಮಾರಿಸಿದ್ದ. ಅವನಿಗೆ ನಾನು ಒಬ್ಬ ಮಾರಾಟ ವಸ್ತುವಾಗಿದ್ದೆ ಅಷ್ಟೆ. ನನ್ನನ್ನು ಇಟ್ಟುಕೊಂಡು ಹಣ ಸಂಪಾದಿಸಲು ಹೊರಟಿದ್ದ. ಅಲ್ಲಿಂದ ತಪ್ಪಿಸಿಕೊಂಡು ಮರಳಿ ಊರಿಗೆ ತಲುಪಿ ಕಂಡವರ ಮನೆಯ ಮುಸುರೆ ತಿಕ್ಕಿ ನಾನು ನನ್ನ ಜೀವನ ಸಾಗಿಸುತ್ತಿದ್ದೆ. ಅದರಿಂದ ಬರುವ ಅಲ್ಪ ಹಣದಲ್ಲಿ ನಾನು ನನ್ನ ಮಗುವನ್ನು ಬೆಳೆಸಿದ್ದೆ. ಆದರೆ ಕೆಲವು ಕಾಮಪಿಶಾಚಿಗಳಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆ ಕಾಮಪಿಶಾಚಿಗಳ ಕಣ್ಣು ನನ್ನ ಮೇಲೆ ಬಿದ್ದಿದೆ. ಅವರ ಉದ್ದೇಶ ನಡೆಯದೇ ಇದ್ದಾಗ ನನ್ನ ಮಗನ ಮೇಲೆ ಇಲ್ಲದ ಆರೋಪ ಹೊರಿಸಲು ಹೊರಟಿದ್ದಾರೆ ಎನ್ನುತ್ತಾ ವಿನೋದನನ್ನು ಅಪ್ಪಿಕೊಂಡು ಅಳುವಳು ಲತಾ. ಅವಳ ಕಣ್ಣೀರು ನೋಡಿ ಶಾರದಾಳಿಗೆ ನಿಜಕ್ಕೂ ಬೇಸರವಾಗಿತ್ತು. ಹೋಗಲಿ ಬಿಡಿ ಅಕ್ಕ, ನಾನು ಈ ಊರಿಗೆ ಬಂದು ಹೆಚ್ಚಿನ ಸಮಯವಾಗಿಲ್ಲ. ಅದೂ ಅಲ್ಲದೆ ಈ ಊರಿನ ಜನ ಏನೇ ಹೇಳಿದರೂ ನನಗೆ ಅದು ದೊಡ್ಡ ವಿಷಯವೇ ಅಲ್ಲ. ಊರಿನವರ ಹಣದಿಂದ ನಾನು ಜೀವನ ಸಾಗಿಸುತ್ತಿಲ್ಲ. ನಾನು ಚೆನ್ನಾಗಿ ದುಡಿಯುತ್ತೇನೆ. ಅದೂ ಅಲ್ಲದೆ ನನ್ನ ಪತಿಯವರು ದೂರದ ಊರಲ್ಲಿ ಹೋಗಿ ಕಷ್ಟಪಡುತ್ತಿದ್ದಾರೆ. ನಮ್ಮ ಜೀವನಕ್ಕೆ ಊರಿನವರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೀವು ಧೈರ್ಯವಾಗಿ ಅವನನ್ನು ಸಂಗೀತ ತರಗತಿಗೆ ಕಳುಹಿಸಿ ಎನ್ನುವಾಗ ಶಾರದಾಳ ಪ್ರೀತಿಯ ಮತ್ತು ಧೈರ್ಯದ ಮಾತುಗಳಿಂದ ಲತಾ ಸರಿ ಎಂದು ಒಪ್ಪಿಕೊಳ್ಳುವಳು.
ಹಾಗಿದ್ದರೆ ಅವನು ಸಂಗೀತ ಕಲಿಯಲಿ. ನನಗೆ ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ಒಂದು ಮನೆಯ ಕೆಲಸ ಬಾಕಿ ಇದೆ. ಅದನ್ನು ಮುಗಿಸಿಕೊಂಡು ಬೇಗ ವಾಪಸ್ ಬಂದು ಮಗನನ್ನು ಕರೆದುಕೊಂಡು ಹೋಗುತ್ತೇನೆ. ಅಷ್ಟರವರೆಗೆ ಅವನು ಇಲ್ಲಿಯೇ ಇರಲಿ ಎನ್ನುತ್ತಾ ಹೊರಡುವಳು ಲತಾ. ಮನೆಯ ಕೆಲಸಕ್ಕೆ ಅಂತ ಹೋದವಳು ಅಲ್ಲಿ ನೆಂಟರಿದ್ದ ಕಾರಣ ಕೆಲಸವೆಲ್ಲ ಮುಗಿಯಲು ತಡವಾಗಿತ್ತು. ಬೇಗ ಬೇಗ ಅದನ್ನೆಲ್ಲ ಮುಗಿಸಿ ಅಂಗಡಿಯಿಂದ ಹಾಲು ಮತ್ತು ಸಕ್ಕರೆ ತೆಗೆದುಕೊಂಡು ಹೊರಡುವಾಗ ಅವಳ ಎದುರಿಗೆ ನಂಜುಂಡ ಬಂದಿದ್ದ. ನಂಜುಂಡನನ್ನು ನೋಡಿದ್ದೇ ಲತಾಳಿಗೆ ಕೋಪ ಬಂದಿತ್ತು. ನನಗೆ ಈಗಾಗಲೇ ಲೇಟಾಗಿದೆ, ಮನೆಗೆ ಹೋಗಬೇಕು, ದಾರಿ ಬಿಡಿ ಎನ್ನುವಾಗ ಇವಳು ಮಹಾಪತಿವ್ರತಸ್ಥೆ, ಮನೆಯಲ್ಲಿ ಗಂಡ ಮಕ್ಕಳು ಕಾಯುತ್ತಿದ್ದಾರೋ ಏನೋ ಎನ್ನುವಾಗ ಲತಾ ಕೋಪದಿಂದ ಅವನನ್ನೇ ನೋಡುವಳು. ಈಗ 1 ವಾರಕ್ಕೆ ಮುಂಚೆ ನಿನ್ನ ಮನೆಗೆ ಯಾರೂ ಕಾಣದಂತೆ ನಾನು ಬರಲಾ ಎಂದು ಕೇಳುವಾಗ ತುಂಬ ಮರ್ಯಾದಸ್ಥೆಯಂತೆ ನಾಟಕ ಮಾಡಿದ್ದೆ. ನನ್ನನ್ನು ಕಡೆಗಣಿಸುವಷ್ಟು ಧೈರ್ಯವ ನಿನಗೆ? ಅದಕ್ಕೆ ನಿನಗೆ ಸರಿಯಾದ ಬುದ್ಧಿ ಕಲಿಸುತ್ತಿದ್ದೇನೆ. ಅವನ ಕೋಪದ ಮಾತುಗಳನ್ನು ಕೇಳಿ ಲತಾ ಗಾಬರಿಯಾಗುವಳು. ಏನೊಂದು ಅರ್ಥವಾಗದೆ ಅವನನ್ನೇ ನೋಡುವಾಗ, ನಿನ್ನ ಮಗನನ್ನು ಈ ರಾತ್ರಿಯಲ್ಲಿ ಆ ಶಾರದಾ ಮೇಡಮ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀಯಾ? ಇದಕ್ಕೂ ಮೊದಲು ಅವಳು ನನ್ನನ್ನು ಎಲ್ಲರ ಮುಂದೆ ನಾಚಿಕೆ ಪಡುವಂತೆ ಮಾಡಿದ್ದಳು. ಅದಕ್ಕೆ ನಿಮ್ಮಿಬ್ಬರಿಗೆ ಬುದ್ಧಿ ಕಲಿಸಬೇಕು ಅಂತ ನಾನು ಈ ಕೆಲಸ ಮಾಡಿದ್ದು. ನಿಮ್ಮಿಬ್ಬರ ಮೇಲೆ ನನಗೆ ತುಂಬ ಕೋಪವಿತ್ತು. ಅದಕ್ಕೆ ಅದನ್ನು ತೀರಿಸಿಕೊಳ್ಳಬೇಕು ಅಂತ ನಿಮ್ಮಿಬ್ಬರನ್ನು ಬಲೆಗೆ ಬೀಳಿಸಿದ್ದು. ಅದು ಏನು ಅಂತ ನಿನಗೆ ಅರ್ಥವಾಗಿಲ್ಲ ಅಲ್ಲವಾ? ಒಂಟಿ ಮನೆಯಲ್ಲಿ ವಾಸಿಸುತ್ತಿರುವ ಒಬ್ಬ ಸಂಗೀತ ಟೀಚರಿಗೆ ಕಾಲೇಜಿನ ಹುಡುಗನ ಜೊತೆ ಅಕ್ರಮ ಸಂಬಂಧ. ಇದನ್ನು ನಾನು ತುಂಬ ಜೋರಾಗಿ ಹೇಳಬೇಕೆಂದಿಲ್ಲ. ಈ ಊರಿನಲ್ಲಿರುವ ಕಾಟಾಚಾರದ ಕೆಲವು ಹಿರಿಯರಿದ್ದಾರೆ, ಅವರೊಂದಿಗೆ ಇದನ್ನು ತಿಳಿಸಿದೆ ಅಷ್ಟೆ. ಆ ಸಂಬಂಧಕ್ಕೆ ಸ್ವಲ್ಪ ಉಪ್ಪು ಖಾರ ಬೆಳೆಸಿ ಅವರೊಂದಿಗೆ ತಿಳಿಸಿದೆ. ಅವರೆಲ್ಲರೂ ಸೇರಿ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಆ ದೃಶ್ಯವನ್ನು ನಿನ್ನ ಕಣ್ಣಾರೆ ನೋಡಬೇಕು ಎಂದರೆ ನೀನು ಈಗಲೇ ಶಾರದಾ ಮೇಡಮ್ ಮನೆಗೆ ಓಡೋಡಿ ಹೋಗಬೇಕು. ಅವರಿಬ್ಬರನ್ನು ಪೊಲೀಸ್ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುವಾಗ ನೋಡಲು 2 ಕಣ್ಣು ಸಾಲದು. ಅದನ್ನೆಲ್ಲ ನೋಡಿ ನೀನು ಕಣ್ಣೀರು ಸುರಿಸುತ್ತಾ ನಿಲ್ಲಬೇಕು ಎನ್ನುವಾಗ ಅವನ ಮಾತುಗಳನ್ನು ಕೇಳಿ ಲತಾ ಬೆವತು ಹೋಗುವಳು. ಲತಾಳಿಗೆ ತನ್ನ ಮೇಲೆ ತನಗೆ ನಿಯಂತ್ರಣ ಬರಲಿಲ್ಲ. ಏನೂ ತಪ್ಪು ಮಾಡದ ನನ್ನ ಮಗನ ಮೇಲೆ ಮತ್ತು ಆ ಶಾರದಾ ಮೇಡಮ್ ಮೇಲೆ ಈ ರೀತಿಯ ಆರೋಪ ಹೊರಿಸಿದ್ದೀರಲ್ಲ, ಇವರೆಲ್ಲ ಮನುಷ್ಯರ ಎಂದುಕೊಳ್ಳುತ್ತಾ ಅತ್ತ ಕಡೆಗೆ ಓಡುವಳು. ಓಡುತ್ತಾ ಬಂದವಳೆ ಶಾರದಾ ಮೇಡಮ್ನ ಮನೆಯ ಎದುರಿಗೆ ನಿಲ್ಲುವಳು. ನಂಜುಂಡ ತಿಳಿಸಿದಂತೆ ಅವರ ಮನೆಯ ಮುಂದೆ ಊರಿನ ಎಲ್ಲ ಜನರು ಸೇರಿದ್ದರು. ನಂಜುಂಡ ಕೂಡ ಅಲ್ಲಿಯೇ ನಿಂತಿದ್ದ. ಅದನ್ನೆಲ್ಲ ನೋಡಿ ಲತಾ ನಿಜಕ್ಕೂ ಗಾಬರಿಗೊಳ್ಳುವಳು. ಅಷ್ಟರಲ್ಲಿ ನಂಜುಂಡ ಪಕ್ಕದಲ್ಲಿನ ವ್ಯಕ್ತಿಯ ಬಳಿ, ಈ ಹುಡುಗ ತುಂಬ ಜೋರಾಗಿದ್ದಾನೆ, ಸಂಗೀತ ಕಲಿಯಲು ಬಂದು ಸಂಗೀತ ಟೀಚರ್ನನ್ನೇ ಯಾಮಾರಿಸಿದ್ದಾನೆ. ಸಂಗೀತ ಟೀಚರಿಗೂ ಇದೇ ಬೇಕಾಗಿತ್ತು. ಪತಿ ಹೇಗೂ ದೂರದ ಊರಿನಲ್ಲಿದ್ದಾರೆ. ಹೀಗಿರುವಾಗ ಊರಿನಲ್ಲಿ ಅವರಿಗೆ ಒಬ್ಬ ಪುರುಷನ ಅವಶ್ಯಕತೆ ಇತ್ತು. ಅದನ್ನು ಈ ಮೂಲಕ ತೀರಿಸಿಕೊಳ್ಳುತ್ತಿದ್ದಾರೆ. ನಮ್ಮಂತಹ ಪುರುಷರ ಮುಂದೆ ತುಂಬ ಒಳ್ಳೆಯವಳಂತೆ ನಾಟಕ ಮಾಡುತ್ತಾಳೆ. ರಾತ್ರಿಯಾದರೆ ಸಾಕು ಇವರ ಇಂತಹ ಕತೆ ಹೊರಬರುತ್ತೆ. ಇಂದು ಇವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇವೆ. ಆ ವಿದ್ಯಾರ್ಥಿ ಮತ್ತು ಟೀಚರ್ ಮನೆಯೊಳಗೆ ಸೇರಿಕೊಂಡು ಹೊರಕ್ಕೆ ಬರುತ್ತಿಲ್ಲ. ಯಾವುದಕ್ಕೂ ಪೊಲೀಸ್ ಬರಲಿ, ಅವರೇ ಏನು ಅಂತ ತೀರ್ಮಾನಿಸುತ್ತಾರೆ ಎನ್ನುವಾಗ ಲತಾ ಅವಳ ಮಾತುಗಳನ್ನು ಕೇಳಿಸಿಕೊಂಡು ಕಣ್ಣೀರು ಸುರಿಸುವಳು. ಅವಳು ಅಳುವುದನ್ನು ಕೇಳಿ ನಂಜುಂಡ ಅವಳ ಬಳಿಗೆ ಬಂದು, ಏನಮ್ಮ ಲತಾ, ಇದೀಗ ಖರ್ಚಿಗೆ ಹಣ ಬೇಕು ಅಂತ ಮಗನನ್ನು ಇಂತಹ ನೀಚ ಕೆಲಸಕ್ಕೆ ಕಳುಹಿಸುತ್ತಿದ್ದೀಯಾ? ನೀನು ಒಬ್ಬ ತಾಯಿಯ, ನಾಚಿಕೆ ಆಗುವುದಿಲ್ಲವೇ ನಿನಗೆ ಎನ್ನುತ್ತಾ ತನ್ನ ದರ್ಪವನ್ನು ಅವಳ ಮೇಲೆ ತೋರಿಸುವನು. ಅವನ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದವರು ಎಲ್ಲರೂ ಗಹಗಹಿಸಿ ನಗುವರು. ಈಗ ತಾನೇ ನನ್ನೊಂದಿಗೆ ಧೈರ್ಯದ ಮಾತುಗಳನ್ನಾಡಿ ಮಗನನ್ನು ಸಂಗೀತ ತರಗತಿಗೆ ಕಳುಹಿಸಿ ಎಂದು ಹೇಳಿದ ಟೀಚರ್ ಈಗ ಆ ಮನೆಯಲ್ಲಿ ಬಂದಿಯಾಗಿದ್ದಾರೆ. ಪಾಪ ಎಷ್ಟೊಂದು ನೊಂದಿಕೊಂಡಿರುತ್ತಾರೋ ಏನೋ.
ಅದು ನಮ್ಮಿಂದ ಎಂದು ಯೋಚಿಸುವಾಗ ಲತಾ ನಿಜವಾಗಿಯೂ ತುಂಬ ಬೇಸರ ಪಡುವಳು. ಆ ಮನೆಯ ಹಿಂದಿನ ಮತ್ತು ಮುಂದಿನ ಬಾಗಿಲುಗಳನ್ನು ನಂಜುಂಡ ಬೇಕಂತಲೇ ಲಾಕ್ ಮಾಡಿ ಅಲ್ಲಿ ನಿಂತಿದ್ದ. ಲತಾ ಎಷ್ಟೇ ಗೋಗರೆದರೂ ಬಾಗಿಲನ್ನು ತೆರೆಯುವುದಿಲ್ಲ. ಎಲ್ಲರೂ ಬಂದ ನಂತರವೇ ಆ ಬೀಗವನ್ನು ತೆಗೆಯಬೇಕು ಎಂಬ ನಿರ್ಧಾರದಿಂದಲೇ ನಿಂತಿದ್ದ. ಅಷ್ಟರಲ್ಲಿ ಲತಾ ನಿಜಕ್ಕೂ ರೌದ್ರಾವತಾರ ತಾಳಿದ್ದಳು. ನಂಜುಂಡನ ಬಳಿ ಬಂದು, ಹೇ ಹುಚ್ಚ, ಮೊದಲು ಅವರಿರುವ ಮನೆಯ ಬಾಗಿಲು ತೆಗೆ. ನಿನಗೆ ನನ್ನ ಅವಶ್ಯಕತೆ ಇತ್ತು. ನಿನ್ನೊಂದಿಗೆ ನಾನು ಬರದೇ ಇದ್ದಿದ್ದಕ್ಕೆ ನನ್ನ ಮೇಲಿನ ಕೋಪವನ್ನು ಅಮಾಯಕ ಟೀಚರ್ ಮತ್ತು ನನ್ನ ಮಗನ ಮೇಲೆ ಹೊರಿಸಿದ್ದೀಯಾ? ಆ ದೇವರು ನಿನಗೆ ಒಳ್ಳೆಯದು ಮಾಡುವುದಿಲ್ಲ ಎನ್ನುತ್ತಾ ಕಿರುಚುತ್ತಾ ಅವನ ಕೆನ್ನೆಗೆ ಬಾರಿಸುವಳು. ಎಲ್ಲರ ಮುಂದೆ ಲತಾ ನಂಜುಂಡನಿಗೆ ಕೆನ್ನೆಗೆ ಪೆಟ್ಟು ಕೊಟ್ಟಾಗ ನಂಜುಂಡ ಪಾತಾಳಕ್ಕೆ ಇಳಿದು ಹೋಗುವನು. ಅವನು ಅದೇ ಕೋಪದಲ್ಲಿ ಅವಳನ್ನು ದೂರಕ್ಕೆ ತಳ್ಳುವನು. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರುವರು. ನಂಜುಂಡ ಅವರ ಬಳಿಗೆ ಹೋಗಿ, ಬನ್ನಿ ಸರ್, ಇವರನ್ನು ನಾನೇ ಲಾಕ್ ಮಾಡಿದ್ದು. ಹೆಸರಿಗೆ ಇವರು ಸಂಗೀತ ಮೇಡಮ್, ಆದರೆ ಮನೆಯಲ್ಲಿ ಮಾಡುತ್ತಿರುವುದೆಲ್ಲ ಅನಾಚಾರ. ಕಾಲೇಜಿನ ಹುಡುಗನ ಜೊತೆ ಇವರಿಗೆ ಸಂಬಂಧ. ಆದ್ದರಿಂದ ಇವರಿಬ್ಬರನ್ನು ನಾನೇ ಲಾಕ್ ಮಾಡಿ ನಿಮಗೆ ಕರೆ ಮಾಡಿದ್ದು. ಇವರೆಲ್ಲ ಈ ರೀತಿ ವರ್ತಿಸುವಾಗ ಊರಿನಲ್ಲಿ ನಮ್ಮಂತಹ ಸಭ್ಯ ಜನರು ಹೇಗೆ ಓಡಾಡುವುದು ಎನ್ನುವನು. ಅಷ್ಟರಲ್ಲಿ ಎಸ್ಐ ಅವನನ್ನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ, ಈಗ ಮನೆಯ ಬೀಗ ತೆಗೆಯಿರಿ ಎನ್ನುವಾಗ ನಂಜುಂಡ ಸಂತೋಷದಿಂದ ಬಾಗಿಲು ತೆರೆಯುವನು. ವಿನೋದ್ ಹೆದರಿ ಹೋಗಿದ್ದ. ಶಾರದಾ ಏನೊಂದು ಭಯಪಡದೆ ಹೊರಬರುವಳು. ಮಾಡೋ ತಪ್ಪನ್ನೆಲ್ಲ ಮಾಡಿ ನೋಡಿ ಎಷ್ಟೊಂದು ಧೈರ್ಯದಿಂದ ಹೊರಬರುತ್ತಿದ್ದಾಳೆ ಎನ್ನುವಾಗ ಎಸ್ಐ ನಂಜುಂಡನ ಕೆನ್ನೆಗೆ ಒಂದು ಬಾರಿಸುವರು. ಅರೆ ಸರ್, ನನಗೆ ಯಾಕೆ ಹೊಡೆಯುತ್ತಿದ್ದೀರಾ? ಇವರಿಬ್ಬರ ಅಕ್ರಮ ಸಂಬಂಧವನ್ನು ನಾನೇ ಎಲ್ಲರಿಗೂ ತಿಳಿಸಿದ್ದೆ. ಇಂತಹ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ನನಗೆ ನೀವು ಧನ್ಯವಾದ ತಿಳಿಸಬೇಕು. ಅಂಥದ್ದರಲ್ಲಿ ನನಗೇ ಹೊಡೆಯುತ್ತಿದ್ದೀರಾ, ಯಾಕೆ ಎಂದು ಕೇಳುವಾಗ ಶಾರದಾಳ ಪತಿ ಕುಮಾರ್ ಅಲ್ಲಿಗೆ ಬರುವನು. ನಂತರ ಎಸ್ಐ ಅವರೊಂದಿಗೆ, ಧನ್ಯವಾದಗಳು ಸರ್, ನನ್ನ ಹೆಂಡತಿ ಇವನ ಎಲ್ಲ ಅನ್ಯಾಯಗಳನ್ನು ಮೊದಲೇ ಫೋನಿನಲ್ಲಿ ತಿಳಿಸಿದ್ದಳು. ಅವಳು ಮನೆಯಲ್ಲಿ ಒಂಟಿಯಾಗಿರುತ್ತಾಳೆ ಎಂಬುದನ್ನು ಅರಿತುಕೊಂಡು ಇವನು ಅವಳನ್ನು ತುಂಬ ಪೀಡಿಸಿದ್ದ. ಇವನ ದಾರಿಗೆ ಅವಳು ಬರದೇ ಇದ್ದಾಗ ಅವಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಈಗ ಈ ರಾತ್ರಿಯಲ್ಲಿ ನನ್ನ ಹೆಂಡತಿಯನ್ನು ಮನೆಯಲ್ಲಿ ಬಂಧನದಲ್ಲಿರಿಸಿದ್ದಾನೆ. ಅವನು ಇದರ ಬಗ್ಗೆ ಅವನ ಗೆಳೆಯನೊಂದಿಗೆ ಮಾತನಾಡುವಾಗ ನನ್ನ ಹೆಂಡತಿ ಎಲ್ಲವನ್ನು ಕೇಳಿಸಿಕೊಂಡು ನನಗೆ ಕರೆ ಮಾಡಿ ಬರಲು ನೆನ್ನೆಯೇ ತಿಳಿಸಿದ್ದಳು. ಇಂಥವರು ಅಕ್ಕಪಕ್ಕದಲ್ಲಿ ಇರುವಾಗ ನನ್ನ ಹೆಂಡತಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಇವನ ಮೇಲೆ ಸಂಶಯದಿಂದಲೇ ನಾನು ಯಾರಿಗೂ ತಿಳಿಸದೆ ಮುಂಬೈಯಿಂದ ಸೀದಾ ಇಲ್ಲಿಗೆ ಬಂದೆ. ಬರುವಾಗಲೇ ನಿಮಗೆ ಕಂಪ್ಲೇಂಟ್ ಕೊಟ್ಟು ಇಲ್ಲಿಗೆ ಬಂದು ತಲುಪಿದ್ದೆ. ಅಷ್ಟರಲ್ಲಿ ಇಲ್ಲಿ ನಡೆಯುತ್ತಿದ್ದ ಘಟನೆಯನ್ನು ಕಣ್ಣಾರೆ ನೋಡಿ ನಿಜಕ್ಕೂ ನನ್ನ ಹೆಂಡತಿಗೆ ಇವನು ಎಷ್ಟೆಲ್ಲ ಉಪಟಳ ನೀಡಿದ್ದಾನೆ ಎಂಬುದು ಅರಿವಾಗಿದೆ. ಆದ್ದರಿಂದ ಈಗಲೇ ಇವನನ್ನು ಬಂಧಿಸಿ, ಇವನಿಂದ ನಮಗೆ ತುಂಬ ತೊಂದರೆಯಾಗಿದೆ ಎನ್ನುವಾಗ ಇವನ ಕಾರ್ಯ ಬಿಡಿ ಸರ್, ಇವನಿಗೆ ಲಾಕಪ್ಪಿನಲ್ಲಿ 4 ದಿನ ಬೆಂಡೆತ್ತಿದರೆ ಮುಂದಕ್ಕೆ ಇವನು ಸರಿ ಹೋಗುತ್ತಾನೆ ಎನ್ನುತ್ತಾ ಅವನನ್ನು ಎಳೆದುಕೊಂಡು ಹೋಗುವರು. ಶಾರದಾ ಪತಿಯನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಅಪ್ಪಿಕೊಳ್ಳುವಳು. ಶಾರದಾಳ ಪತಿ ಕುಮಾರ್ ಊರಿನವರ ಮುಂದೆ, ಇನ್ನು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಯ ವಿಷಯಕ್ಕೆ ಯಾರಾದರೂ ಬಂದರೆ ನಾನು ಈ ರೀತಿ ವರ್ತಿಸಲಾರೆ, ಇನ್ನೂ ಕ್ರೂರವಾಗಬೇಕಾಗುತ್ತದೆ ಎನ್ನುವಾಗ ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡುವರು. ಕುಮಾರ್ ತನ್ನ ಹೆಂಡತಿಯ ಕ್ಷೇಮಕ್ಕಾಗಿ ಮುಂಬಯಿಯ ಬಿಸಿನೆಸ್ಸನ್ನು ತನ್ನ ತಮ್ಮನಿಗೆ ಬಿಟ್ಟುಕೊಟ್ಟು ಊರಿನಲ್ಲಿಯೇ ವಾಸ ಮಾಡುವನು. ವಿನೋದ್ ಈಗ ಹೆಸರಾಂತ ಸಂಗೀತಗಾರನಾಗಿದ್ದ. ಅವನ ಜೀವನವೇ ಬದಲಾಗಿ ಹೋಗಿತ್ತು. ಲತಾ ಮತ್ತು ವಿನೋದ್ ಶಾರದಾ ಮೇಡಮ್ನನ್ನು ತನ್ನ ಜೀವನ ಬದಲಿಸಿದ ದೇವರು ಎಂದೇ ನಂಬಿದ್ದರು. ಒಂಟಿ ಮಹಿಳೆಯರನ್ನು ತನ್ನ ಕಾಮದಾಹಕ್ಕೆ ಸಿಲುಕಿಸಿಕೊಳ್ಳಲು ಹಾತೊರೆಯುತ್ತಿದ್ದ ನಂಜುಂಡನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದಿತ್ತು.
ಈಗ ಅವನು ಯಾರಿಗೂ ಬೇಡವಾಗಿ ಹೋಗಿದ್ದ. ಯೌವನದಲ್ಲಿ ಮಾಡಿದ ತಪ್ಪಿಗೆ ಈಗ ಕಷ್ಟ ಅನುಭವಿಸುತ್ತಿದ್ದ. ತಾನು ಮಾಡಿದ ತಪ್ಪು ಕೆಲಸಗಳು ಅವನಿಗೆ ತಿರುಗೇಟು ನೀಡಿತ್ತು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.